ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಓಟಿಎಸ್ ನೆಪದಲ್ಲಿ ರಾಯಧನ ಪಾವತಿಗೆ ರಿಯಾಯಿತಿಯನ್ನ ನೀಡಲಾಗಿದೆ. ಕ್ರಷರ್ ಕಂಪನಿಗಳಿಗೆ ಲಾಭ ಆಗತ್ತೆ, ಆದ್ರೆ ಸರ್ಕಾರಕ್ಕೆ ಆಗ್ತಾ ಇರೋದು ನಷ್ಟ. ಸರ್ಕಾರದ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಈ ರೀತಿಯಾದಂತಹ ನಡೆಯನ್ನ ಅನುಸರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ರಿಯಾಯಿತಿಯನ್ನ ನೀಡಿರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ಲಾಸ್ ಆಗತ್ತೆ. ತುಮಕೂರು ಜಿಲ್ಲೆ ಒಂದರಲ್ಲೇ 437 ಕೋಟಿ ರೂಪಾಯಿ ಇನ್ನೂ ಬಾಕಿ ಉಳಿದಿದೆ, ಅಂದ್ರೆ ಬ್ಯಾಲೆನ್ಸ್ ಇದೆ. ಸರ್ಕಾರದ ಖಜಾನೆ ಸೇರ್ಬೇಕಾಗಿರೋದು ಕೋಟ್ಯಾಂತರ ರೂಪಾಯಿ, ಆದ್ರೆ ಅದಕ್ಕೆ ಈಗ ಕತ್ತರಿ ಬೀಳುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮ ಇದು. ತುಮಕೂರು ಜಿಲ್ಲೆಯಲ್ಲಿನೇ ಒಟ್ಟು 186 ಕ್ರಷರ್ಗಳಿದೆ. ಈ ಪೈಕಿ 146 ಕ್ರಷರ್ಗಳು ಪೆನಾಲ್ಟಿಯನ್ನ ಇನ್ನೂ ಪಾವತಿ ಮಾಡಿಲ್ಲ. 146 ಕ್ರಷರ್ಗಳಿಗೆ ಓಟಿಎಸ್ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಪಾವತಿಯನ್ನ ಮಾಡಿ ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾಗಿ ಸರ್ಕಾರದ ಈ ಕ್ರಮ ಎಷ್ಟರ ಮಟ್ಟಿಗೆ ಸರಿ, ಇದರಿಂದ ಜನರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ದಿಢೀರನೆ ಈ ರೀತಿ ರಿಯಾಯಿತಿಯನ್ನ ನೀಡ್ಬಿಟ್ರೆ ಕ್ರಷರ್ ಕಂಪನಿಗಳಿಗೆ ಬಹಳಷ್ಟು ಲಾಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರೋರೆಲ್ಲರೂ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ, ಜನಪ್ರತಿನಿಧಿಗಳಿಗೆ ಲಿಂಕ್ ಇರುತ್ತೆ. ಅಂಥವರಿಗೆ ಈ ರೀತಿಯಾದಂತಹ ಒಂದು ಅವಕಾಶವನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಡವರ ಪಿಂಚಣಿಯನ್ನ ಕಟ್ ಮಾಡಿ ಶ್ರೀಮಂತರಿಗೆ ಕೋಟ್ಯಾಂತರ ರೂಪಾಯಿ ರಿಯಾಯಿತಿಯನ್ನ ನೀಡಲಾಗ್ತಾ ಇದೆ. ಸರ್ಕಾರಕ್ಕೆ ಹಾಗಾದ್ರೆ ಈ ಬಗ್ಗೆ ಅರಿವು ಆಗ್ತಾ ಇಲ್ವಾ? ಶ್ರೀಮಂತರಿಗೆ ಕೋಟಿ ಕೋಟಿ ರಿಯಾಯಿತಿಯನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬಡವರ ಕಥೆ ಏನು? ಬಡವರಿಗೆ ಅಂತ ಕೊಡುವಂತ ಪಿಂಚಣಿ ಹಣವನ್ನೇ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಸರ್ಕಾರದ ಓಟಿಎಸ್ ರಿಯಾಯಿತಿ ನಡೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ದಂಡ ವಸೂಲಿ ಮಾಡುವಂತೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಶ್ರೀಮಂತರಿಗೆ, ಅಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ದಂಡ ವಸೂಲಿ ಮಾಡೋದಕ್ಕೆ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಪಾವಗಡ ಕಾಂಗ್ರೆಸ್ ಶಾಸಕ ವೆಂಕಟೇಶ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ವೆಂಕಟೇಶ್ಗೆ ಭಾರಿ ಮೊತ್ತದ ರಿಯಾಯಿತಿಯನ್ನ ಸರ್ಕಾರ ಕೊಟ್ಟಿರೋದ್ರಿಂದ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 10 ಕೋಟಿ ಹಣದಲ್ಲಿ ಓಟಿಎಸ್ ಮೂಲಕ ಪಾವತಿಗೆ 6 ಕೋಟಿಯಷ್ಟು ರಿಯಾಯಿತಿಯನ್ನ ನೀಡಿದ್ದಾರೆ. ಬಾಕಿ 4 ಕೋಟಿ ಪಾವತಿಸುವಂತೆ ಸರ್ಕಾರ ಆದೇಶವನ್ನ ನೀಡಿದೆ. ನಿಯಮ ಉಲ್ಲಂಘಿಸಿದವರಿಗೆ ಸರ್ಕಾರದಿಂದ ಈ ರೀತಿಯಾದಂತಹ ಬಂಪರ್ ಆಫರ್ ಅನ್ನ ನೀಡಲಾಗುತ್ತೆ. ಒಂದು ಸರ್ಕಾರ ಯಾವ್ದಾದ್ರು ಒಂದು ರೂಲ್ ಅನ್ನ ತಂತು ಅಂತ ಹೇಳಿದ್ರೆ, ತಗೊಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಗಳು ಕೂಡ ಇರುತ್ತೆ. ನಿಯಮವನ್ನ ಉಲ್ಲಂಘನೆ ಮಾಡಬಾರದು ಅಂತ. ಒಂದು ವೇಳೆ ನಿಯಮ ಉಲ್ಲಂಘನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಅದರ ಬದಲಿಗೆ ನಿಯಮವನ್ನ ಉಲ್ಲಂಘನೆ ಮಾಡಿದವರಿಗೆ, ರೂಲ್ ಬ್ರೇಕ್ ಮಾಡಿದವರಿಗೆ ಸರ್ಕಾರದಿಂದ ಬಂಪರ್ ಆಫರ್ ಅನ್ನ ನೀಡ್ತಾರೆ ಅಂತ ಹೇಳಿದ್ರೆ ಎತ್ತ ಹೋಗಿ ಸಾಕ್ತಾ ಇದೆ ಸರ್ಕಾರದ ವ್ಯವಸ್ಥೆ ಅನ್ನೋದಾಗಿ. ಒಟ್ಟಾರೆ ಸರ್ಕಾರದ ಖಜಾನೆ ಸೇರ್ಬೇಕಾಗಿರುವಂತಹ ಕೋಟ್ಯಾಂತರ ರೂಪಾಯಿಗೆ ಕತ್ತರಿ ಬೀಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾರು ಪ್ರಶ್ನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ತಾಲೂಕು ತಿಪ್ಪೈದುರ್ಗ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ 5 ಎಕರೆ ವಿಸ್ತೀರ್ಣ ಪ್ರದೇಶಕ್ಕೆ ಕಟ್ಟಡ ಕಲ್ಲುಗಣಿಗಾರಿಕೆಗೆ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ 826ರಂತೆ ದಿನಾಂಕ 16/12/2014ರಿಂದ 10 ವರ್ಷಗಳ ಅವಧಿಗೆ ಮಂಜೂರು ಮಾಡಲಾಗಿರುತ್ತದೆ. ತದನಂತರ 13/12/2019ರಂದು ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳು 1994ರನ್ವಯ 30 ವರ್ಷಗಳ ಅವಧಿಗೆ ಅವಧಿ ವಿಸ್ತರಣೆ ಮಾಡಲಾಗಿರುತ್ತದೆ. ಪ್ರಸ್ತುತ ಈ ಬಾಕಿ ಸಂಬಂಧ ಕಲ್ಲುಗಣಿ ಗುತ್ತಿಗೆಯನ್ನು ಮಾಡಲಾಗಿತ್ತು. ಮಾನ್ಯ ಜಂಟಿ ನಿರ್ದೇಶಕರು ದಕ್ಷಿಣ ವಲಯ ಗಣಿಬುದ್ಧಿ ಭುಜನಾಯಕರು ಸದರಿ ಆದೇಶಕ್ಕೆ ಇವರು ಗುತ್ತಿಗೆದಾರರ ಮನವಿಯನ್ನು ಪುರಸ್ಕರಿಸಿ OTS ಒನ್ ಟೈಮ್ ಸೆಟ್ಲ್ಮೆಂಟ್ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಮತ್ತು ತಿದ್ದುಪಡಿ ಆದೇಶ ಮತ್ತು ಮಾರ್ಗಸೂಚಿಗಳ ಪ್ರಕಾರ OTS ಪ್ರಕಾರ ಕ್ರಮವಹಿಸಿ ಅದಕ್ಕೆ ಪುರಸ್ಕರಿಸಿ ಆದೇಶ ಹೊರಡಿಸಿರುತ್ತಾರೆ. ಈ ಸಂಬಂಧ ಅದರದ್ದು ಕಲ್ಲುಗಣಿ ಗುತ್ತಿಗೆಗಾರಿಕೆ ಚಾಲ್ತಿಗೊಳಿಸಲಾಗಿರುತ್ತದೆ. ಸದರಿಯವರು
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬಡವರಿಗೆ ಕೊಡುವಂತ ಗ್ಯಾರಂಟಿ ಯೋಜನೆಗೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಅದರ ಬದಲಾಗಿ ಈಗ ಪಿಂಚಣಿ ಕಟ್ ಮಾಡಿ ಶಾಸಕರು ಉದ್ಯಮಿಗಳಿಗೆ ಕೋಟ್ಯಾಂತರ ರೂಪಾಯಿ ರಿಯಾಯಿತಿಯನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಯಾರಿಗೂ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ವಾ? ಸರ್ಕಾರ ಯಾಕೆ ಈ ರೀತಿಯಾದಂತಹ ಒಂದು ಕ್ರಮ ಅಥವಾ ಈ ರೀತಿ ಅನುಸರಿಸ್ತಾ ಇರೋದು ಯಾಕೆ? ಜೊತೆಗೆ ವೆಂಕಟೇಶ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಏನು ಉಲ್ಲೇಖ ಆಗಿದೆ? ಖಂಡಿತವಾಗಿಯೂ ದಿವ್ಯದಾಸ್, ಇದು ಏನು ವೆಂಕಟೇಶ್ ಅವರ ಪ್ರಕರಣ ಏನಿದೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಆದ್ರೆ ಇಡೀ ಜಿಲ್ಲೆನಲ್ಲಿ ಸುಮಾರು 146 ಕ್ರಷರ್ಗಳೇನಿದಾವೆ, 186 ಕ್ರಷರ್ಗಳಿದಾವೆ. ಇದರಲ್ಲಿ 146 ಕ್ರಷರ್ಗಳು ಯಾರೊಬ್ರು ಕೂಡ ಒಂದು ರಾಯಧನವನ್ನ ಪಾವತಿ ಮಾಡಿಲ್ಲ ಅಂತಕ್ಕಂಥದ್ದು ಈಗ ಇಡೀ ಏನು ಮೈನ್ಸ್ ಅಂಡ್ ಜಿಯಾಲಜಿ ಇಲಾಖೆನೇ ಕೂಡ ಅದನ್ನ ಐಡೆಂಟಿಫೈ ಮಾಡಿ ಎಲ್ರಿಗೂ ಕೂಡ ಒಂದು OTS ಮೂಲಕ ಒಂದು ನೋಟಿಸ್ ಅನ್ನ ಈಗ ಜಾರಿ ಮಾಡಿರುವಂತದ್ದು. ಅದರಲ್ಲಿ ಏನು ಸುಮಾರು 437 ಕೋಟಿಯಷ್ಟು ಒಂದು ರಾಯಧನ ಮತ್ತು ಪೆನಾಲ್ಟಿಯನ್ನ ಈಗ ಸರ್ಕಾರಕ್ಕೆ ಅವರು ಪಾವತಿ ಮಾಡಬೇಕಾಗಿದೆ. ಇದನ್ನ ಒನ್ ಟೈಮ್ ಸೆಟ್ಲ್ಮೆಂಟ್ ಮೂಲಕ ಪಾವತಿ ಮಾಡಿ ಅಂತ ಹೇಳಿ ಈಗ ಸರ್ಕಾರ ಒಂದು ರಿಯಾಯಿತಿಯನ್ನ ಕೊಟ್ಟಿದೆ. ಅದರಲ್ಲಿ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಈಗ ಪಾವಗಡ ಶಾಸಕ ವೆಂಕಟೇಶ್ ಏನಿದ್ದಾರೆ, ಇವ್ರದ್ದು ಸುಮಾರು 10 ಕೋಟಿಯಷ್ಟು ಒಂದು ರಾಯಧನ ಮತ್ತು ಪೆನಾಲ್ಟಿ ಹಣವನ್ನ ಅಂದ್ರೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಅಲ್ಲಿ ಒಂದು ಗಣಿಯನ್ನ ಸಾಗಾಟ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಒಂದ್ ಕಡೆ ಪೆನಾಲ್ಟಿಯನ್ನ ಹಾಕಿರುತ್ತೆ. ಇನ್ನೊಂದ್ ಕಡೆ ಈ ಏನು ಇವ್ರಿಗೆ ಲೈಸೆನ್ಸ್ ಅನ್ನ ಕೊಟ್ಟಿದೆ, ಆ ಲೈಸೆನ್ಸ್ ಜಾಗದಲ್ಲಿ ಸಾಗಣೆ ಮಾಡಿರ್ತಕ್ಕಂಥ ಒಂದಷ್ಟು ಮೆಟೀರಿಯಲ್ ಏನಿದೆ ಅದಕ್ಕೆ ಒಂದಷ್ಟು ರಾಯಧನವನ್ನ ಕಟ್ಟಬೇಕಿರುತ್ತೆ. ಆ ರಾಯಧನವನ್ನು ಕೂಡ ಇವರು ಪಾವತಿ ಮಾಡ್ಕೊಂಡು ಬಂದಿರೋದಿಲ್ಲ. ಈ ಎರಡು ಒಟ್ಟಾರೆ ಸೇರಿ ಸುಮಾರು ಇವರಿಗೆ 10 ಕೋಟಿಯಷ್ಟು ಒಂದು ಪೆನಾಲ್ಟಿಯನ್ನ ಹಾಕಿರುತ್ತೆ ಮತ್ತು ರಾಯಧನ ಸೇರಿ ಒಟ್ಟು 10 ಕೋಟಿಯನ್ನ ಪಾವತಿ ಮಾಡ್ಬೇಕಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಜಿ ಕನ್ನಡ ನ್ಯೂಸ್ ಇದಕ್ಕೆ ವರದಿಯನ್ನ ಮಾಡಿರುತ್ತೆ. ಸೊ ಇದಾದ ಬಳಿಕ ಎಚ್ಚೆತ್ಕೊಂಡಂತ ಸರ್ಕಾರ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 6 ಕೋಟಿಯಷ್ಟು ರಿಯಾಯಿತಿಯನ್ನ ಈಗ ಪಾವಗಡ ಶಾಸಕ ವೆಂಕಟೇಶ್ ಅವರಿಗೆ ನೀಡಿದೆ. ಸೊ ಇನ್ನ ಬಾಕಿ ಉಳಿದಿರ್ತಕ್ಕಂಥ ಒಂದು 4 ಕೋಟಿ ಹಣವನ್ನ ಪಾವತಿ ಮಾಡಬೇಕು. ಅದನ್ನು ಕೂಡ 45 ದಿನಗಳಿಗೆ ಒಂದು ಕಂತಿನಂತೆ ಪಾವತಿಯನ್ನ ಮಾಡಬೇಕು ಅಂತಕ್ಕಂಥದ್ದಾಗಿ ಒಂದು ಗಡುವನ್ನ ನೀಡಿ ಈಗ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಇದೇ ರೀತಿಯಾಗಿ 146 ಕ್ರಷರ್ಗಳಿಗೂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಸುಮಾರು 437 ಕೋಟಿ ಎಷ್ಟು ಅಂತಂದ್ರೆ ಇದರಲ್ಲಿ ಮತ್ತೆ 60% ಇವರಿಗೆ ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದೆಲ್ಲದೂ ಕೂಡ ಜನಸಾಮಾನ್ಯರಿಗೆ ಸೇರ್ಬೇಕಾದಂತ ಒಂದು ಹಣ. ಇಲ್ಲಿ ಏನು ಈ ಕ್ರಷರ್ಗಳನ್ನ ನಡೆಯುವಂತ ಭಾಗದಲ್ಲಿ ಸುಮಾರು ರೈತರುಗಳು ಇಲ್ಲಿ ಭೂಮಿಯನ್ನ ಕಳೆದುಕೊಂಡಿರ್ತಾರೆ, ಜೊತೆಗೆ ಇದರಿಂದ ಸಾಕಷ್ಟು ಏನು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಈ ಸಂತ್ರಸ್ತರುಗಳಿಗೆ ಈ ಎಲ್ಲಾ ಅನುದಾನ ತಲುಪಬೇಕಾಗಿರುತ್ತೆ. ಆದ್ರೆ ಒಂದು ಸಣ್ಣ ಗೃಹಲಕ್ಷ್ಮಿ ಹಣವನ್ನ ಪೋಲಾಗ್ತಾ ಇದೆ ಅಂತ ಹೇಳಿ ಅದನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಬಡವರ ಒಂದು ಪಿಂಚಣಿಗೆ ಕತ್ತರಿ ಹಾಕ್ಲಿಕ್ಕೆ ಮುಂದಾಗಿದೆ. ಆದ್ರೆ ಸರ್ಕಾರ ಇಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮತ್ತೆ ಶಾಸಕರು ಇವರ ಒಡೆತನಗಳಲ್ಲಿರ್ತಕ್ಕಂಥ ಒಂದಷ್ಟು ಕ್ರಷರ್ಗಳಿಗೆ ಈ ರೀತಿ ರಿಯಾಯಿತಿ ಕೊಡೋಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಈಗ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇದೆಲ್ಲ ಹಣ ಏನಿದೆ ಇದು ಸಾರ್ವಜನಿಕರಿಗೆ ಸಲ್ಲಬೇಕಾದಂತ ಹಣ ಮತ್ತು ಸಾರ್ವಜನಿಕರ ಅಭಿವೃದ್ಧಿಗೆ ಬಳಕೆ ಆಗ್ಬೇಕಾಗಿರ್ತಕ್ಕಂಥ ಹಣ. ಈ ನಿಟ್ಟಿನಲ್ಲಿ ಏನು ಉದ್ಯಮಿಗಳು ಮತ್ತು ಏನು ರಾಜಕಾರಣಿಗಳ ಒಡೆತನದಲ್ಲಿರ್ತಕ್ಕಂಥ ಈ ಕ್ರಷರ್ಗಳಿಗೆ ರಿಯಾಯಿತಿ ಕೊಡೋದಕ್ಕೆ ಮುಂದಾಗಿರತಕ್ಕಂಥದ್ದು ಇದು ಈಗ ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇದನ್ನ ಪಾವತಿ ಮಾಡಬೇಕು, ಇದರ ಹಕ್ಕು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಇರ್ತದೆ. ಹೀಗಾಗಿ ಇಡೀ ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಅಂತಕ್ಕಂಥದ್ದು ಈಗ ಒಂದು ನಾಗರಿಕರ ಒಂದು ಹಕ್ಕೊತ್ತಾಯ ಅಂತಾನೆ ಹೇಳ್ಬೋದು. ಓಕೆ ಮಂಜುನಾಥ್, ಈಗ ನಿಯಮ ಉಲ್ಲಂಘನೆ ಮಾಡಿ ರಾಯಧನ ಅಥವಾ ದಂಡವನ್ನ ಪಾವತಿ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ಯಾವ ರೀತಿಯಾದಂತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತಗೊಳ್ಬೇಕಾಗತ್ತೆ. ಬಟ್ ಅದ್ರ ಬದಲಾಗಿ ಅಂತವರಿಗೇನೆ ಈ ರೀತಿ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಮಂಜುನಾಥ್? ಖಂಡಿತವಾಗಿ ದಿವ್ಯದ, ಇದು ಏನಂತಂದ್ರೆ ಈ ರೀತಿ ಯಾರಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯರು ಯಾವ್ದಾದ್ರು ಸರ್ಕಾರದ ತೆರಿಗೆಯನ್ನ ಅಥವಾ ಯಾವುದೇ ಒಂದು ಸಾಲವನ್ನ ಕಟ್ಟಬೇಕಾಗಿದ್ದಂತ ಸಂದರ್ಭದಲ್ಲಿ ಸರ್ಕಾರಗಳು ಏಕಾಏಕಿ ಒಂದು ಮುಟ್ಟುಗೋಲನ್ನ ಹಾಕೊಳ್ತವೆ. ಆದ್ರೆ ಇಲ್ಲಿ ಏನು ಕ್ರಷರ್ ಮಾಲೀಕರುಗಳು ಒಂದು ರಾಯಧನವನ್ನ ಕಟ್ಟದೆ ಒಂದು ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸರ್ಕಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಕ್ರಷರ್ಗಳ ಏನು ನಿಯಮ ಇದೆ ಇದನ್ನು ಕೂಡ ಉಲ್ಲಂಘನೆ ಮಾಡಿ ಇದಕ್ಕೆ ದಂಡವನ್ನ ವಿಧಿಸಿಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಇಂಥವ್ರಿಗೆ ಒಂದು ರಿಯಾಯಿತಿಯನ್ನ ಕೊಟ್ಟು ಈಗ ಸರ್ಕಾರ ಒಂದು ಹಣವನ್ನ ಏನು ಬಾಕಿ ಹಣವನ್ನ ಪಾವತಿ ಮಾಡ್ಲಿಕ್ಕೆ ಒಂದು OTS ಮೂಲಕ
ಒಂದು ಪಾವತಿ ಮಾಡಿ ಅಂತಕ್ಕಂಥದ್ದಾಗಿ ಈಗ ಸರ್ಕಾರ ಅವ್ರಿಗೆ ಎಲ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಇದು ನಿಜಕ್ಕೂ ಒಂದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಈಗ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ತಪ್ಪು ಮಾಡಿದವನಿಗೆ ಮತ್ತಷ್ಟು ಒಂದು ಬೋನಸ್ ರೀತಿಯಲ್ಲಿ ಸರ್ಕಾರ ಈಗ ಒಂದು ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಜೊತೆಗೆ ಇಲ್ಲಿ ಕ್ರಷರ್ ಮಾಲೀಕರುಗಳು ಕೂಡ ಎಲ್ಲರೂ ಕೂಡ ಒಂದು ಇನ್ನಷ್ಟು ರಿಯಾಯಿತಿ ಕೊಡಬೇಕು, ಮತ್ತೆ ರಾಯಧನವನ್ನ ಕಟ್ಟಿಸ್ಕೊಳ್ಳೇಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರ ಒಂದು ತೆರಿಗೆ ಹಣ ಮತ್ತು ಸಾರ್ವಜನಿಕರಿಗೆ ದಕ್ಕಬೇಕಾದಂತ ಈ ಒಂದು ಹಣ, ಸಾರ್ವಜನಿಕರ ಅಭಿವೃದ್ಧಿಗೆ ಬಳಕೆ ಆಗ್ಬೇಕಿರ್ತಕ್ಕಂಥ ಹಣವನ್ನ ಈ ರೀತಿ ರಿಯಾಯಿತಿ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಇವ್ಯಾದ ಓಕೆ ಮಂಜುನಾಥ್, ಈಗ ಸಾರ್ವಜನಿಕರಿಂದ ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಸಾಕಷ್ಟು ಅಪೋಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಏನಾದ್ರು ಸಮರ್ಥನೆ ಕೊಡುವಂತ ಪ್ರಯತ್ನ ಮಾಡಿದ್ಯಾ ಹೇಗೆ? ಈವರೆಗೂ ಕೂಡ ಸರ್ಕಾರ ಏನು ಬರೀ ಗೃಹಲಕ್ಷ್ಮಿ ಹಣವನ್ನ ಏನು ರಾಜ್ಯದ ಸರ್ಕಾರದಲ್ಲಿ ಏನು ಬೊಕ್ಕಸಕ್ಕೆ ಏನು ಗೃಹಲಕ್ಷ್ಮಿ ಹಣವನ್ನ ಹೊಂದಿಸ್ಲಿಕ್ಕೆ ಸರ್ಕಾರ ಈಗ ಏನು ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಆರ್ಥಿಕವಾಗಿ ಸೋರ್ಸ್ ಅನ್ನು ಹುಡುಕ್ತಾ ಹೊರಟಿದೆ. ಜೊತೆಗೆ ಇರ್ತಕ್ಕಂತ ಏನು ಗೃಹಲಕ್ಷ್ಮಿ ಪೋಲಾಗ್ತಾ ಇದೆ ಅದನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಏನು ಬಡವರ ಪಿಂಚಣಿ ಹಣವನ್ನ ಕಡಿತ ಮಾಡ್ಲಿಕ್ಕೆ ಹೊರಟಿದೆ ಒಂದ್ ಕಡೆಗೆ. ಆದ್ರೆ ಇಂಥ ಹಣವನ್ನ ಪೋಲಾಗ್ತಾ ಇರೋದ್ರ ಬಗ್ಗೆ ಮತ್ತೆ ಇಲ್ಲಿ ಎಲ್ಲಿ ರಿಯಾಯಿತಿಯನ್ನ ಕೊಡ್ತಾ ಇದೆ ಇಂಥವನ್ನ ಆದಷ್ಟು ಇದನ್ನ ಏನು ತೆರಿಗೆಯನ್ನ ಪೂರ್ಣವಾಗಿ ಅದನ್ನ ಪಾವತಿಯನ್ನ ಮಾಡಿಸ್ಕೊಳ್ಬೇಕಾದಂತ ಕರ್ತವ್ಯ ಸರ್ಕಾರದ್ದಾಗಿರುತ್ತೆ. ಯಾಕೆಂದ್ರೆ ಇದೆಲ್ಲರೂ ಕೂಡ ಸಾರ್ವಜನಿಕರ ಹಣ ಇದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಬೇಕಾಗಿದೆ. ಆದ್ರೆ ಸರ್ಕಾರ ಈವರೆಗೂ ಕೂಡ ಆ ಒಂದು ಕ್ರಮಕ್ಕೆ ಮುಂದಾಗಿಲ್ಲ ಅಂತಕ್ಕಂಥದ್ದು ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಸರ್ಕಾರ ಈ ಏನು OTS ಅನ್ನ ಕೊಟ್ಟಿದೆ ಅದನ್ನ ರಿಕವರಿ ಮಾಡಿದ್ರೆ ಸಾಕು ಅನ್ನುವಂತ ಪ್ರಯತ್ನಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ದ ಕಾಣಿಸ್ತಾ ಇದೆ. ಆದ್ರೆ ಇದೇನು OTS ಅನ್ನ ಕೊಟ್ಟು OTS ಮೂಲಕ ಒಂದು ಪಾವತಿ ಮಾಡ್ಕೊಳ್ಳಿಕ್ಕೆ ಹೊರಟಿದೆ, ಈ ಸಂಪೂರ್ಣ ಹಣವನ್ನ ಪಾವತಿ ಮಾಡ್ಕೊಳ್ಬೇಕು, ಸಂಪೂರ್ಣವಾಗಿ ಅದನ್ನ ಸರ್ಕಾರ ಅದನ್ನ ಏನು ಕಟ್ಟಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈಗ ಸಾರ್ವಜನಿಕರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಇವೇದಾಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು, ಅದರ ಬದಲಾಗಿ ಸರ್ಕಾರವೇ ಇಲ್ಲಿ ಒಂದು ರೀತಿ ಕನ್ಸೆಷನ್ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ಮುಂದೆ ಆದರೂ ಕೂಡ ಸರ್ಕಾರ ತೆಗೆದುಕೊಂಡಿರುವಂತಹ ನಿಯಮ ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಲಾಗತ್ತಾ ಕಾದು ನೋಡಬೇಕಿದೆ.